ಕೋಟಿಗಳ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಾರೆ, 52,000 ಕೋಟಿಗಳನ್ನ ಗ್ಯಾರಂಟಿಗೋಸ್ಕರ ಇಟ್ಟಿರ್ತಾರೆ. ಎಲ್ಲ ವರ್ಗಗಳ ಪ್ರೋಗ್ರಾಮ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ನಿಮ್ಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಸಾಧ್ಯ ಇಲ್ಲ. ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಾರೆ. ನಾವೆಂದು ಕೂಡ ನಮ್ಮನ್ನ ಹಿಂದುಳಿದ ವರ್ಗದಲ್ಲಿ ಬ್ಯಾಕ್ವರ್ಡ್ ಅತಿ ಹಿಂದುಳಿದ ವರ್ಗ ಕ್ಯಾಟಗಿರಿವನ್ನು ಹೇಳ್ತಾ ನಾನು ಎರಡು ಮಾತು ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅನಂತ್ ನಾಯ್ಕರವರಿಗೆ ಜೈ ಹಿಂದ್, ಬೋಲೋ ಭಾರತ್ ಮಾತಾ. ಬಿ.ಟಿ. ಲಲಿತಾ ನಾಯ್ಕ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ. ದಯವಿಟ್ಟು ಎಂಟ್ರೆನ್ಸ್ ಹತ್ರ ಗೇಟ್ ಹತ್ರ ಗಾಡಿಗಳ ವೆಹಿಕಲ್ ಪಾರ್ಕಿಂಗ್ ಮಾಡಿದ್ದೀರಾ? ಇದು ಯಾರ ಜಮೀನು ಅಂದ್ರೆ ಇದು ಯಡಿಯೂರಪ್ಪ ಅಂತ ಎಷ್ಟು ಕಿಲೋಮೀಟರ್ ಇಲ್ಲಿ ಆಪರೇಷನ್ ಕಮಲ ನಡೀತಾ ಇರ್ಬೇಕಾದ್ರೆ ನಿನ್ಗೆ ನೈತಿಕತೆ ಇದೆಯಾ ಈ ಹೋರಾಟ ಮಾಡೋದಿಕ್ಕೆ? ಇನ್ನು ಬೇರೆ ಬೇರೆ ಹಗರಣಗಳು ಇವನ್ನೆಲ್ಲ ನೋಡ್ತಕ್ಕಂಥ ಸಂದರ್ಭದಲ್ಲಿ ನಾವು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ 2ನೇ ಬಾರಿಗೆ ನಮ್ಮಲ್ಲೂ ಚರ್ಚೆ ಆಯ್ತು ಅವ್ರ ಮೇಲೆ ಕೇಸ್ಗಳು ಹಾಕ್ಬೇಕು ಅಂತ. ಆದ್ರೆ ಜನ ನಮ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಆಡಳಿತ ಮಾಡಬೇಕು, ಜನರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸ ಮಾಡಕ್ ಹೋಗಿಲ್ಲ. ಇವತ್ತು ಅದನ್ನ ಹೊರತುಪಡಿಸಿ ಇವತ್ತು ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವ್ರು ಜಾಥಾ ಮಾಡ್ಬೇಕಾಗಿದ್ರೆ ಡೆಲ್ಲಿ ಕಡೆ ಹೋಗ್ಬೇಕು. ಯಾಕೆ? ಡೆಲ್ಲಿಯವರು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಅವರು ಜಾಥಾ ಮಾಡಿದ್ರೆ ಅದನ್ನು ನಾವು ಕೂಡ ಹೋಗ್ತಾ ಇದ್ವಿ. ಇವತ್ತು ನಮಗೆ ಸಿಗ್ಬೇಕಾದಂತ ಕೋಟಿ ಫೈನಾನ್ಸ್ ಕಾರ್ಪೊರೇಷನ್ ಇದರಿಂದ ಕಮಿಷನ್ ಇಂದ ಬರ್ಬೇಕಾದ ಹಣ ಬರ್ತಾ ಇಲ್ಲ, GST ಹಣ ಬರ್ತಾ ಇಲ್ಲ, NDRF ಹಣ ಬರ್ತಾ ಇಲ್ಲ. ಏನ್ ಸ್ವಾಮಿ, ಇಡೀ ಭಾರತದಲ್ಲಿ ಯಾರಾದ್ರೂ ಮೋದಿ ಸರ್ಕಾರಕ್ಕೆ ತಾಕತ್ತಾಗಿ ಕೇಳುವಂತ ವ್ಯಕ್ತಿ ಅಥವಾ ನಾಯಕ ಇದ್ರೆ ಅದು ಸಿದ್ದರಾಮಯ್ಯನವರು ತೋರಿಸಿದ್ದಾರೆ. ಅವರ ತಂಡ ಇವತ್ತು ಅತ್ಯುತ್ತಮ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಅತಿವೃಷ್ಟಿ ಅನಾವೃಷ್ಟಿ ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದನ್ನ ಕೈಗೆತ್ಕೊಂಡು ದೆಹಲಿಗೆ ಹೋಗಿ ಅವರು ಹೋರಾಟವನ್ನ ಮಾಡಿದ್ರು ನಮಗೆ ಬರಬೇಕಾದಂತ ಹಣಕ್ಕಾಗಿ. ಅದ್ರ ಜೊತೆಗೆ ಇವತ್ತು ಕೋರ್ಟ್ ಮೂಲಕ ಸುಪ್ರೀಂ ಕೋರ್ಟ್ ನಲ್ಲಿ ಯಾರಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಕೇಸ್ ಹಾಕಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋದು ಕೂಡ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಾಗಿದೆ. ಹಾಕಿದ್ರಿಂದ ನಾವು ಕೇಳಿದ್ದು 30 ಕೋಟಿ ಕೊಟ್ಟಿರೋದು ಬರೀ 3.5 ಕೋಟಿ. ಅಷ್ಟಾದ್ರೂ ಕೂಡ ಇಂಥ ಕೆಲಸಗಳನ್ನು ನೋಡಿದಂತ ಸಂದರ್ಭದಲ್ಲಿ ಈಗ ಹೊಟ್ಟಿದ್ರಲ್ಲ ಈ ಮಹಾನ್ ನಾಯಕರು, ಇವ್ರ ಚರಿತ್ರೆನೂ ಬಹಳ ಚೆನ್ನಾಗಿದೆ. ರಾಮಚಂದ್ರಪ್ಪನವ್ರು ಹೇಳ್ದಾಗೆ ಕಳ್ಳವರ ಮುಂದೆ ಕಡೆ ಕೇಳ್ದಂಗೆ ಆಗಿದೆ ಇವ್ರ ಸವಾಸ. ಇವರು ಬೆಂಗಳೂರಿನಲ್ಲಿ ನಡೆದಿದೆ, ಬೀದರ್ನಲ್ಲಿ ನಡೆದಿದೆ, ಇವತ್ತು ಬೀದರ್ನಲ್ಲಿ ನಡೆದಿದೆ. ಇಡೀ ಕರ್ನಾಟಕ ರಾಜ್ಯ ಇಲ್ಲ, ಯಾವ ಜಿಲ್ಲೆನೂ ಬಿಟ್ಟಿಲ್ಲ. ಆದ್ರೆ ನಾನ್ ಏನ್ ಜನಕ್ಕೆ ಕೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ನಮ್ ಬೀದರಲ್ಲಿ ಸೇರಿದ ಜನ ಎಷ್ಟಿತ್ತಲ್ಲ, ಗುಲ್ಬರ್ಗಾದಲ್ಲಿ ಸೇರಿದ ಜನ ಎಷ್ಟಿತ್ತಲ್ಲ, ದಾವಣಗೆರೆಯಲ್ಲಿ ಸೇರಿದ ಜನ ಎಷ್ಟಿತ್ತಲ್ಲ, ಇವತ್ತು ಫ್ರೀಡಂ ಪಾರ್ಕ್ ಮುಂದೆ ಇಲ್ಲಿ ಸೇರಿರೋ ಜನ ನಾವ್ ಎಷ್ಟಿದೀವಲ್ಲ, ಇಷ್ಟು ಜನ ಕೂಡ ಇವ್ರ ಪಾದಯಾತ್ರೆ ಒಳಗಡೆ ಇಲ್ಲ ಕಣ್ರಿ. ಇವ್ರ ಪಾದಯಾತ್ರೆ ಒಳಗಡೆ ಇಲ್ಲ. ಇವ್ರ ಪಾದಯಾತ್ರೆಯ ಕಿಮ್ಮತ್ತೇನು ಅಂದ್ರೆ, ಸಿದ್ದರಾಮಯ್ಯನವರ ಹೆಸರು ಹೇಳಿದ್ರೆ ಪ್ರತಿ ಜಿಲ್ಲೆಯೊಳಗಡೆ ಸಾಗರೋಪಾದಿಯಲ್ಲಿ ಸಾವಿರಾರು ಜನ ದಲಿತರು, ಹಿಂದುಳಿದವರು, ಶೋಷಿತರು, ಅಲ್ಪಸಂಖ್ಯಾತರು, ಧ್ವನಿ ಇಲ್ಲದಂತ ಅನೇಕ ಸಮುದಾಯಗಳು, ಬಸವಣ್ಣನವರನ್ನ ಓದ್ಕೊಂಡವರು, ಅಂಬೇಡ್ಕರ್ರನ್ನ ಓದ್ಕೊಂಡವರು, ಕುವೆಂಪು ಅವ್ರ ವಿಚಾರಧಾರೆಗಳನ್ನ ಓದ್ಕೊಂಡವರು ಬೀದಿಗಿಳಿತಾರೆ. ನಾನ್ ಕೇಳಕ್ ಬಯಸ್ತೀನಿ, ಕುಮಾರಣ್ಣ ಕುವೆಂಪು ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಗುಡಿ, ಚರ್ಚು, ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ. ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿದ್ದಾರೆ. ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರಬನ್ನಿ, ಬುಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ, ಬೇಗ ಬನ್ನಿ. ಈ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಇವುಗಳ ಮೋಹಕ್ಕೆ ಸಿಲುಕಬೇಡಿ. ಕುವೆಂಪು ಅವರು ಹೇಳಿದ್ರು, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ರಾಷ್ಟ್ರಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಬಹಳ ಭಾವನಾತ್ಮಕವಾಗಿ ನಮ್ಮ ಇರುವ ವಾಸ್ತವನ್ನ ಗೆಳೆಯ ನಿಖಿತ್ ಅವರು ಮಾತಾಡಿದ್ರು. ಆದ್ರೆ ಈ ಮೂಢ ಅನ್ನುವಂಥದ್ದು ನಮ್ಮೆಲ್ಲರ ಸ್ವಾಭಿಮಾನವನ್ನ ಕೆರಳಿಸುವಂತ ಒಂದು ಸಣ್ಣ ಆ ಬಿಜೆಪಿಯ ಆಲೋಚನೆ ಇದು. ಅದೊಂದು ನೆಪ. ಅದು 1935 ಇವತ್ತು ನಾವೆಲ್ಲಿ 2024ರಲ್ಲಿ ಇದ್ದೇವೆ.
ಅದು ಕಾನೂನು ವ್ಯಾಪ್ತಿಯಲ್ಲೆಲ್ಲ ಸರಿ ಇದೆ ಅನ್ನುವಂಥದ್ದು ಅವ್ರಿಗೂ ಗೊತ್ತಿದೆ. ಆದ್ರೆ ನಮಗೆ ಬಹಳ ಒಂದು ದುರಂತ ಏನು ಅಂತಂದ್ರೆ, ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಈ ಹೋರಾಟ ಎಲ್ಲಿವರೆಗೂ ರಾಜ್ಯಪಾಲರು ಆ ಶೋಕಾಸ್ ನೋಟಿಸ್ ಅನ್ನು ಹಿಂಪಡೆಯೋದಿಲ್ಲ, ಕ್ಯಾಬಿನೆಟ್ಟಿನ ನಿರ್ಣಯದ ವಿರುದ್ಧ ಅವರು ಅಸಂವಿಧಾನಿಕವಾಗಿ ನಡೆದಿದ್ದಾರೆ, ಅಲ್ಲಿವರೆಗೂ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸಬೇಕು ಮತ್ತು ಜನರಿಗೆ ಈ ಒಂದು ಪ್ರತಿಭಟನೆಯ ಮುಖಾಂತರ ಸಂದೇಶವನ್ನು ಕಳಿಸಿ ಅವರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ನಮ್ಮ ಬಿಜೆಪಿ ಕಾರ್ಯಕಾಲದಲ್ಲಿ, ಅದರಲ್ಲಿ ವಿಶೇಷವಾಗಿ 2008ರಲ್ಲಿ ಇವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವಾಗ್ಲೂ ಇವರಿಗೆ ಏನ್ ಬಹುಮತ ಬಂದಿರಲಿಲ್ಲ, 110 ಸೀಟ್ಗಳು ಬಂದಿತ್ತು. ಆ ಸಂದರ್ಭದಲ್ಲಿನೂ ಆ ಗಣಿ ದನಿಗಳಿಗೆ ಇವತ್ತು ರಾಜಕೀಯದಲ್ಲಿ ತಂದು ಎಲ್ಲಾ ಕಡೆ ಭ್ರಷ್ಟಾಚಾರವನ್ನು ವ್ಯಾಪಕವಾಗಿ ಹರಡಿಸಿ ಇವತ್ತು ಇಡೀ ದೇಶದಲ್ಲೇ ಕರ್ನಾಟಕದ ಏನೊಂದು ಹೆಸರಿತ್ತು, ಖ್ಯಾತಿ ಇತ್ತು, ಆ ಖ್ಯಾತಿಗೆ ಮಸಿ ಬಳಸಿ ಆಪರೇಷನ್ ಕಮಲ್ ಅವಾಗನೂ ಮಾಡಿ ಇವತ್ತು ಈ ರಾಜ್ಯದ ಒಂದು ಘನತೆಗೆ ಕುಂದು ಕೊರತೆ ತಂದು ತರುವಂತ, ಕಪ್ಪು ಚುಕ್ಕೆ ತರುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನವರು ಮಾಡಿದ್ದು ನೀವು ನೋಡಿದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಮತ್ತೆ 2018ರಲ್ಲಿ ಇವರು ಆಪರೇಷನ್ ಕಮಲ್ ಮಾಡಿ 17 ಜನ ಶಾಸಕರಿಗೆ ಇವತ್ತು ಅವರಿಗೆ ಕೋಟಿ ಹಣ ಅವರಿಗೆ ಕೊಟ್ಟು ಖರೀದಿ ಮಾಡಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತ ನಮ್ಮ ಸರ್ಕಾರವನ್ನು ಅಂದ್ರೆ ನಮ್ಮ ಏನು ದೋಸ್ತಿ ಸರ್ಕಾರ ಇತ್ತು, ಇವತ್ತು ಸಮ್ಮಿಶ್ರ ಸರ್ಕಾರ, ಆ ಸರ್ಕಾರ ಕೆಡವಿದ್ರಲ್ಲ, ಅವಾಗ ಇವ್ರು ಉತ್ತರ ಕೊಡ್ಬೇಕೀಗ. ಪಾದಯಾತ್ರೆಗೆ ಹೊಂಟಾರೆ, ಇವ್ರು ನಾಟಕ ಮಾಡ್ತಾ ಇದ್ದಾರೆ, ದೊಂಬರಾಟ ಮಾಡ್ತಾ ಇದ್ದಾರೆ. ಈ ದೇಶದ ಜನ, ರಾಜ್ಯ ಜನ ಜೆಡಿಎಸ್ ಬಿಜೆಪಿ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ. ಅವಾಗ ಯಾಕೆ ಇಡಿ ಬಂದಿಲ್ಲ, ಅವಾಗ ಯಾಕೆ ಸಿಬಿಐ ಬಂದಿಲ್ಲ, ಅವಾಗ ಯಾಕೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿಲ್ಲ? ಅವಾಗ ಕ್ರಮ ಆಗ್ಬೇಕಾಗಿತ್ತಲ್ಲ. ಈ ದೇಶದ ಕಾನೂನು ಒಬ್ರಿಗೊಂದು ಮತ್ತೊಬ್ರಿಗೊಂದು ಇದೆಯಾ? ಇವತ್ತು ನೋಡಿ, ಅಂದು ಇದೇ ಜೆಡಿಎಸ್ನವರು ಭಾರತೀಯ ಜನತಾ ಪಕ್ಷಕ್ಕೆ ತೆಗಳಿ ಇವತ್ತು ಇವರೆಲ್ಲ ಕಡು ಭ್ರಷ್ಟಿದ್ದಾರೆ, ಬ್ರಹ್ಮಾಂಡ ಭ್ರಷ್ಟಾಚಾರ ತೊಡಗಿದ್ದಾರೆ, ನಮ್ಮ ಶಾಸಕರನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಬೈದು ಇವತ್ತು ಅವ್ರ ಜೊತೆಯಲ್ಲಿ ಇವರು ಕೈ ಜೋಡಿಸಿದ್ದಾರೆ. ಅವರ 4 ವರ್ಷದ ಆಡಳಿತದಲ್ಲಿ ಯಾವ ರೀತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅದೆಲ್ಲ ಜನರ ಕಣ್ಮುಂದೆನೇ ಇದೆ ಅಲ್ಲ. ನೋಡಿ, ಅವರು ಇವತ್ತು SC STಗಳ ಬಗ್ಗೆ ಮಾತಾಡ್ತಾರೆ. ಅವಾಗ 14,575 ನಮ್ಮ ಕೊಳವೆ ಬಾವಿ ಗಂಗಾ ಕಲ್ಯಾಣ್ ಏನು ಶೋಷಿತರಿಗೆ, ಪರಿಷ್ಠಾತಿ, ಪರಿಷ್ಠ ಪಂಗಡ, ಹಿಂದುಳಿದವರಿಗೆ ಗಂಗಾ ಕಲ್ಯಾಣ್ ಕೊರೆದು ಅವರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ಲಿಕ್ಕೆ ನೀರಾವರಿ ಯೋಜನೆ ಕೊಡಬೇಕಾಗಿತ್ತು. ಅವ್ರ ಕಾರ್ಯಕಾಲದಲ್ಲಿ 4 ವರ್ಷ ಒಂದೇ ಒಂದು ಗಂಗಾ ಕಲ್ಯಾಣ್ ಕೊಡದಿಲ್ಲ, ಒಂದೇ ಒಂದು ನೇರ ಸಾಲ ಆಗ್ಲಿ, ಉದ್ಯಮಶೀಲತೆ ಆಗ್ಲಿ, ಏನೇನು ಯೋಜನೆಗಳು ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ 24.1% ಹಣ ಮಂಜೂರಿ ಮಾಡಿ ಅದೆಲ್ಲವನ್ನು ನೀರಿಗೆ ಹಾಕಿ ಇವತ್ತು ಎಲ್ಲಾ ನಿಗಮಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಇವತ್ತು ನಮ್ಮ ಮೇಲೆ ನೀವು ಇವತ್ತು ಪರಿಶಾತಿ ಪರಿಷ್ಠ ಪಂಗಡದವರಿಗೆ ವಿರೋಧಿ ಇದ್ದೀರಿ ಅನ್ನುವಂತ ಮೊಸಳೆ ಕಣ್ಣೀರು ಇವರೇನು ಸುರಿಸ್ತಾ ಇದ್ದಾರೆ. ಇದು ಜನರಿಗೆ ನಾವು ತಿಳಿಸುವಂತದ್ದು ಬಹಳ ಅವಶ್ಯಕತೆ ಇದೆ. ಆಯ್ತಪ್ಪ, ಹೇಳಿ ನೀವು ಇವತ್ತು ಉತ್ತರ ಕೊಡಿ. ಬೋವಿ ಹಗರಣ ಯಾರು ಮಾಡಿದ್ದಾರೆ? ನೀವೇ ಮಾಡಿದಿರಲ್ಲ. KIDB ಹಗರಣ ಯಾರು ಮಾಡಿದ್ದಾರೆ? ಇವರೇ ಮಾಡಿದ್ದು. KSDL ಹಗರಣ ಮಾಡಿದ್ದು ಇವರೇ ಮಾಡಿದ್ದು. 40% ಕಮಿಷನ್ ಅಪಖ್ಯಾತಿಗೆ ಒಳಗಾಗಿದ್ಯಾರು? ಅದು ಇವರೇ ಮಾಡಿದ್ದು. ಕರೋನಾ ಅಂತ ಸಂದರ್ಭದಲ್ಲಿ ಇವತ್ತು ಔಷಧಿ ಖರೀದಿ ಮಾಡ್ಲಿಕ್ಕೆ, ಬೆಡ್ಗಳಿಗೆ, ಆಂಬ್ಯುಲೆನ್ಸ್ಗೆ ಕಿಟ್ ಖರೀದಿ ಮಾಡ್ಲಿಕ್ಕೆ, ಟೆಸ್ಟ್ ಮಾಡ್ಲಿಕ್ಕೆ ಎಲ್ಲ ಹೋರಾಟಗಾರರಿಗೂ ಸಮುದಾಯದ ನಾಯಕರುಗಳಿಗೆ ಧನ್ಯವಾದಗಳು. ಹೆಣ್ಮಕ್ಳ ಶಕ್ತಿ ಯಾರಪ್ಪ? ರೈತರ ಶಕ್ತಿ ಯಾರಪ್ಪ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.